ಹಲೋ, ನೀವು ಒಂದ್ ವೇಳೆ 4 ಅವರ್ಸ್ಗಿಂತ ಜಾಸ್ತಿ ಡೇ ಅಲ್ಲಿ ಇಯರ್ಫೋನ್ಸ್ ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಇಯರ್ ಪರ್ಮನೆಂಟ್ ಡ್ಯಾಮೇಜ್ ಕೂಡ ಆಗ್ಬೋದು. ನಿಮ್ಗೆಲ್ರಿಗೂ ಗೊತ್ತಾ? ನೀವು ಕೇಳ್ತಿರೋದು ನಿಜ. ಏನ್ ರೀಸನ್, ಏನ್ ಕತೆ ಅಂತ ವಿಡಿಯೋಲಿ ಹೇಳ್ತೀನಿ, ಬನ್ನಿ. ನಮಸ್ಕಾರ, ನಾನು ಡಾಕ್ಟರ್ ಮೀನಾಕ್ಷಿ. ವೆಲ್ಕಮ್ ಟು ಡಾಕ್ಟರ್ ಮೀನಾಕ್ಷಿ ಹೆಲ್ತ್ ಇನ್ಸೈಟ್ಸ್ ಚಾನಲ್. ನೀವು ಒಂದ್ ವೇಳೆ 4 to 5 ಅವರ್ಸ್ಗಿಂತ ಜಾಸ್ತಿ ಕಂಟಿನ್ಯೂಸ್ ಪರ್ ಡೇ ಇಯರ್ಫೋನ್ ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಇಯರ್ ಡ್ಯಾಮೇಜ್ ಆಗೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ನಮ್ ಇಯರ್ ಪ್ಯಾಸೇಜ್ ಅಲ್ಲಿ ಟೈನಿ ಹೇರ್ ಸೆಲ್ಸ್ ಇದೆ, ಅದು ಸ್ಟೆರೆಸಿಲಿಯಾ ಅಂತ. ಅದು ನಮ್ದು ಏನಾದ್ರೂ ಡಸ್ಟ್ ಪಾರ್ಟಿಕಲ್ಸ್ ಅದು ಎಂಟ್ರಿ ಆದ್ರೆ ಅದನ್ನ ಅಲ್ಲೇ ಬ್ಲಾಕ್ ಮಾಡುತ್ತೆ. ಆದ್ರೆ ನೀವು ಇಯರ್ ಫೋನ್ ನ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ಈ ಏನು ಸ್ಟೆರೆಸಿಲಿಯಾ ಅನ್ನೋ ಟೈನಿ ಹೇರ್ ಸೆಲ್ಸ್ ಇದೆಯೋ ಅದು ಡ್ಯಾಮೇಜ್ ಆಗ್ಬಿಡುತ್ತೆ. ಟೈನಿ ಹೇರ್ ಸೆಲ್ಸ್ ನಾವೇನು ವೈಬ್ರೇಷನ್ ನ ಕ್ರಿಯೇಟ್ ಮಾಡ್ತೀವೋ ಸಾಂಗ್ದು, ಆ ವೈಬ್ರೇಷನ್ ನ ಎಲೆಕ್ಟ್ರಿಕ್ ಎನರ್ಜಿ ಆಗಿ ಟ್ರಾನ್ಸ್ಫರ್ ಮಾಡಿ ಬ್ರೈನಿಗೆ ರೀಚ್ ಮಾಡುತ್ತೆ. ಒಂದ್ ವೇಳೆ ನೀವು 4 to 5 ಅವರ್ಸ್ಗಿಂತ ಜಾಸ್ತಿ ಇದನ್ನ ಇಯರ್ಫೋನ್ ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಈ ಟೈನಿ ಹೇರ್ ಸೆಲ್ಸ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಆ ಡ್ಯಾಮೇಜ್ ಆಗಿದ್ದು ಮತ್ತೆ ರಿಕವರ್ ಆಗಕ್ಕೂ ಸಾಧ್ಯ ಇಲ್ಲ. ಸೊ ಇದು ಟೈನಿ ಏರ್ ಸೆಲ್ ಡ್ಯಾಮೇಜ್ ಆದ್ರೆ ಎನಿ ಇನ್ಫೆಕ್ಷನ್ ಕ್ಯಾನ್ ಎಂಟರ್ ಇಯರ್. ಯಾಕಂದ್ರೆ ಅಲ್ಲಿ ನಮ್ಗೆ ಫಿಲ್ಟರೇ ಇರೋದಿಲ್ಲ. ಸೊ ಎಲ್ಲ ಬ್ಯಾಕ್ಟೀರಿಯಾಸ್ ನೀವ್ ಹಂಗೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ರೆ ಬ್ಯಾಕ್ಟೀರಿಯಾಸ್ ಎಲ್ಲ ಎಂಟರ್ ಆಗಿ ವ್ಯಾಕ್ಸ್ ಸ್ಟೋರೇಜ್ ಜಾಸ್ತಿ ಆಗತ್ತೆ. ಸೊ ವ್ಯಾಕ್ಸ್ ಸ್ಟೋರೇಜ್ ಜಾಸ್ತಿ ಆಗೋದ್ರಿಂದ ರಿಪೀಟೆಡ್ ಇಯರ್ ಇನ್ಫೆಕ್ಷನ್ಸ್ ಆಗಕ್ ಸ್ಟಾರ್ಟ್ ಆಗತ್ತೆ. ಸೊ ರಿಪೀಟೆಡ್ ಇಯರ್ ಇನ್ಫೆಕ್ಷನ್ ಇಂದ ನಿಮ್ ಇಯರ್ ಡ್ಯಾಮೇಜ್ ಕೂಡ ಆಗ್ಬೋದು. ಸೊ ನೀವು ಒಂದ್ ವೇಳೆ ದಿನದಲ್ಲಿ 4 to 5 ಅವರ್ಸ್ಗಿಂತ ಜಾಸ್ತಿ ಇಯರ್ಫೋನ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಯೋಚನೆ ಮಾಡ್ಕೊಂಡು ಯೂಸ್ ಮಾಡಿ. ಇಟ್ ಈಸ್ ವೆರಿ ಡೇಂಜರಸ್ ಫಾರ್ ಯುವರ್ ಹಿಯರಿಂಗ್. ಅದಕ್ಕೆ ನಮ್ ದೊಡ್ಡವ್ರು ಹೇಳಿರೋದು, ನೀವು ಏನೇ ಬಳಸ್ತಿದ್ರು, ಏನೇ ತಿಂತಿದ್ರು, ಏನೇ ಆಕ್ಟಿವಿಟಿ ಮಾಡ್ತಿದ್ರು ಮಿತವಾಗಿ ಮಾಡಿ, ಹಿತವಾಗಿರುತ್ತೆ ಅಂತ. ಇದನ್ನ ಫಾಲೋ ಮಾಡ್ಕೊಂಡು ಹೆಲ್ದಿ ಆಗಿರಿ. ಈ ಮಾಹಿತಿನ ನಿಮ್ ಸರೌಂಡಿಂಗ್ ಅಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರು ಇಯರ್ಫೋನ್ ನ ಕಂಟಿನ್ಯೂಸ್ ಜಾಸ್ತಿ ಯೂಸ್ ಮಾಡ್ತಾರೋ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಕೂಡ ಹೆಲ್ಪ್ ಆಗತ್ತೆ. ಇನ್ನಷ್ಟು ಇದೇ ತರದ ಹೆಲ್ಪ್ ಟಿಪ್ಸ್ ಪಡ್ಕೊಳ್ಳೋಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.